ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು KPSC ಟೈಮ್ಸ್. ಸೊ ನಾವು ಇವತ್ತು 12th ಮತ್ತು 13th ನವಂಬರ್ ರಿಲೇಟೆಡು ಮೋಸ್ಟ್ ಇಂಪಾರ್ಟೆಂಟು ಒನ್ ಲೈನರ್ ಕರೆಂಟ್ ಅಫೇರ್ಸ್ನ ಡಿಸ್ಕಸ್ ಮಾಡ್ಕೊಳ್ಳೋಣ. ಸೊ ಇವತ್ತು ಸ್ವಲ್ಪ ಜಾಸ್ತಿ ಎಕ್ಸ್ಪ್ಲನೇಷನ್ ಇರುವಂಥ ಪಾಯಿಂಟ್ಸ್ ಇರುತ್ತೆ, ಜೊತೆಗೆ ಸ್ಟೇಟ್ ರಿಲೇಟೆಡು ಕೂಡ ಒಂದು 2-3 ಪಾಯಿಂಟ್ಸ್ ನಾವು ಕವರ್ ಮಾಡ್ಕೊಳ್ಳೋಣ. ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಫಸ್ಟ್ ಒಂದು ನಾವು ನೋಡ್ಕೊಳ್ಳೋಣ. MP-LADS ಸ್ಕೀಮ್ ಇದೆಯಲ್ಲ, ಇದಕ್ಕೆ ನೋಡಲ್ ಮಿನಿಸ್ಟ್ರಿ ಯಾವುದಿದೆ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾರೆ. ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಮಿನಿಸ್ಟ್ರಿ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್ ಅಂತ. ಮಿನಿಸ್ಟ್ರಿ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್ ಅಂತ. ಸೊ ಏನಿದು MP-LADS ಸ್ಕೀಮ್ ಅಂತ ಏನಾದರೂ ಕೇಳಿದ್ರೆ ನಿಮಗೆ, MP-LADS ಅಂತಂದ್ರೆ ಏನಾಗುತ್ತೆ? MP ಅಂತಂದರೆ ನಮ್ಗೆ ಗೊತ್ತು, ಮೆಂಬರ್ ಆಫ್ ಪಾರ್ಲಿಮೆಂಟ್ ಅಂತ. ಲ್ಯಾಡ್ಸ್ ಅಂತಂದ್ರೆ ಏನು? ಲೋಕಲ್ ಏರಿಯಾ ಡೆವಲಪ್ಮೆಂಟ್ ಸ್ಕೀಮ್ ಅಂತ. ಮೆಂಬರ್ ಆಫ್ ಪಾರ್ಲಿಮೆಂಟ್ಸ್ ಲೋಕಲ್ ಏರಿಯಾ ಡೆವಲಪ್ಮೆಂಟ್ ಸ್ಕೀಮ್. ಏನು ಮಾಡ್ತಾರೆ ಈ ಸ್ಕೀಮ್ ಅಂಡರಲ್ಲಿ? ಈ ಸ್ಕೀಮಲ್ಲಿ ಏನು ಮಾಡಿರ್ತಾರೆ ಅಂತಂದರೆ, ಪ್ರತಿ ವರ್ಷವೂ ಕೂಡ ಮೆಂಬರ್ ಆಫ್ ಪಾರ್ಲಿಮೆಂಟಿಗೆ 5 ಕೋಟಿ ರೂಪಾಯಿನ ಅನೌನ್ಸ್ ಮಾಡಿರ್ತಾರೆ. ಇದನ್ನು ನೋಡಿ, ಅವ್ರಿಗೆ 2 ಇನ್ಸ್ಟಾಲ್ಮೆಂಟ್ಸ್ಗಳಲ್ಲಿ ಕೊಟ್ಟಿರ್ತಾರೆ. 2.5 crore ಒಂದು ಸರಿ, 2.5 crore ಇನ್ನೊಂದು ಸರಿ. ಸೊ ಇದನ್ನು ಪ್ರತಿ ವರ್ಷವೂ ಕೂಡ ಕೊಡ್ತಾರೆ, ಪರ್ ಇಯರ್ ಕೊಡೋವಂಥದ್ದು. ಯಾವುದಕ್ಕೋಸ್ಕರ ಅಂತಂದರೆ, ಇವಾಗ ಮೆಂಬರ್ ಆಫ್ ಪಾರ್ಲಿಮೆಂಟು ಅವರ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ, ಅವರು ಎಲ್ಲಿ ಎಲೆಕ್ಟ್ ಆಗಿದಾರಲ್ಲ ಆ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ಕೆಲವೊಂದು ಡೆವಲಪ್ಮೆಂಟ್ಗಳ ಕೆಲಸ ಮಾಡಬೇಕು ಅಂತ ಹೇಳ್ಬಿಟ್ಟು, ಡೆವಲಪ್ಮೆಂಟ್ಗಳ ಕೆಲಸ ಮಾಡಬೇಕು ಅಂತ. ಸೊ ಯಾವ ಥರ ಡೆವಲಪ್ಮೆಂಟು? ಕಮ್ಯುನಿಟಿ ಅಸೆಟ್ಗಳನ್ನ ಕ್ರಿಯೇಟ್ ಮಾಡ್ಕೊಂಡಿರಬೇಕು. ಕಮ್ಯುನಿಟಿಗೆ ಬೇಕಾಗಿರುವಂಥ ಅಸೆಟ್ ಅಂತಂದ್ರೆ ಏನು? ಈ ಎಕ್ಸಾಂಪಲು ಸ್ಯಾನಿಟೇಷನ್ ಕೆಲಸ ಆಗಿರ್ಬೋದು, ಎಜುಕೇಷನ್ ರಿಲೇಟೆಡ್ ಕೆಲಸ ಆಗಿರ್ಬೋದು, ಹೆಲ್ತ್ ರಿಲೇಟೆಡ್ ಕೆಲಸ ಆಗಿರ್ಬೋದು, ಅಂತಂದರೆ ಕಮ್ಯುನಿಟಿಗೆ ಹೆಲ್ಪ್ ಆಗುವಂಥದ್ದು ಕ್ರಿಯೇಟ್ ಮಾಡ್ಕೊಂಡಿರಬೇಕು. ಇದನ್ನು ನೋಡಿ 1993ಯಲ್ಲಿ ಅನೌನ್ಸ್ ಮಾಡ್ಕೊಂಡಿದ್ರು. 1993ಇಂದ ಇರುವಂಥದ್ದು. ಸರ್, ಇವಾಗ 1993 ಅಂತಂದರೆ ಇವಾಗ ಯಾಕೆ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ ಈ ಸ್ಕೀಮ್ನ ಅಂತ ನಮ್ಗೆ ಏನಾದ್ರು ಕೇಳಿದ್ರೆ, ಇದನ್ನು ಕೋವಿಡ್ ಬಂದಿತ್ತಲ್ಲ, COVID-19 ಪ್ಯಾಂಡಮಿಕ್ ಇರೋವಂಥ ಟೈಮಲ್ಲಿ ಎಕ್ಸ್ಪೆಂಡಿಚರ್ಗಳನ್ನ ಕಮ್ಮಿ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಗೌರ್ಮೆಂಟ್ ಆಫ್ ಇಂಡಿಯಾ ಏನು ಮಾಡಿತ್ತು ಅಂತಂದರೆ, ಈ ಸ್ಕೀಮ್ನ ಸ್ಟಾಪ್ ಮಾಡಿತ್ತು. MP-LADS ಸ್ಕೀಮು ಕೊಡೋವಂಥದ್ದೆಲ್ಲದನ್ನೂ ಕೂಡ ಸ್ಟಾಪ್ ಮಾಡಿತ್ತು. ಬಟ್ ಇವಾಗ ಅದನ್ನು ಮತ್ತೆ ಅಪ್ರೂವ್ ಮಾಡ್ಕೊಂಡಿದ್ದಾರೆ, ರೀಸ್ಟೋರ್ ಮಾಡ್ಕೊಂಡಿದ್ದಾರೆ. 2021 ಇವಾಗ ಉಳಿದಿರೋವಂಥ ಟೈಮು ನೆಕ್ಸ್ಟು 2025-26ವರೆಗೂ ಕೂಡ ಇಂಪ್ಲಿಮೆಂಟೇಷನಲ್ಲಿ ಇರುತ್ತೆ. ನೆಕ್ಸ್ಟ್ 5 ವರ್ಷಕ್ಕೆ ಅದು ಇಂಪ್ಲಿಮೆಂಟೇಷನಲ್ಲಿ ಇರುತ್ತೆ ಅಂತ ಹೇಳ್ಬಿಟ್ಟು ಅನೌನ್ಸ್ ಮಾಡ್ಕೊಂಡಿದ್ದಾರೆ. ಇದಕ್ಕೆ ನೋಡಲ್ ಮಿನಿಸ್ಟ್ರಿ ಬಂದ್ಬಿಟ್ಟು ಯಾವುದಾಗಿರುತ್ತೆ? ನಮಗೆ ಮಿನಿಸ್ಟ್ರಿ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್ ಆಗಿರುತ್ತೆ. ಇವಾಗ ಇದರಲ್ಲಿ MP-ಗಳು ಅಂತ ಹೇಳಿದ ತಕ್ಷಣ ನಮಗೇನಾಗುತ್ತೆ? ಲೋಕಸಭಾ MPs ಇರ್ತಾರೆ, ರಾಜ್ಯಸಭಾ MPs ಇರ್ತಾರೆ, ಕರೆಕ್ಟ್ ಅಲ್ವಾ? ಸೊ ಇದರಲ್ಲಿ ಎಲೆಕ್ಟ್ ಆಗಿರೋಂಥ MPs ಇರ್ತಾರೆ, ಅದಾದಮೇಲೆ ಇಲ್ಲೂ ಕೂಡ ಎಲೆಕ್ಟ್ ಆಗಿರೋಂಥ MPs ಇರ್ತಾರೆ. ಬಟ್ ಎರಡರಲ್ಲೂ ಕೂಡ ನಾಮಿನೇಟ್ ಆಗಿರೋಂಥ MPs ಇರ್ತಾರೆ. ಸೊ ಇವಾಗ ನಾನು ಹೇಳಿದೆ ಮುಂಚೆನೇ, ಇವರು ತಮ್ಮ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ಕೆಲಸ ಮಾಡಿಸ್ಬೇಕು ಅಂತ. ಈಗ ನೋಡಿ, ಮೆಂಬರ್ ಆಫ್ ಪಾರ್ಲಿಮೆಂಟು ಎಲೆಕ್ಟ್ ಆಗಿರ್ತಾರಲ್ಲ, ಎಲೆಕ್ಟ್ ಆಗಿರುವಂಥ ಮೆಂಬರು ಲೋಕಸಭಾ ಮೆಂಬರ್ ಆಗಿದ್ದರೆ, ಲೋಕಸಭಾ ಮೆಂಬರ್ ಏನಾದರೂ ಆಗಿದ್ದಿದ್ರೆ ಅವರು ತಮ್ಮ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲೇ ಕೆಲಸ ಮಾಡಿಸ್ಬೇಕು. ಎಲೆಕ್ಟ್ ಆಗಿರೋಂಥ ಮೆಂಬರು ರಾಜ್ಯಸಭಾದಲ್ಲಿ ಏನಾದರೂ ಇದ್ದಿದ್ರೆ ಅವರು ತಮ್ಮ ಸ್ಟೇಟಲ್ಲಿ ಎಲ್ಲಿ ಬೇಕಾದ್ರಲ್ಲಿ ಕೆಲಸ ಮಾಡಿಸ್ಬೋದು. ಇವಾಗ ನಾಮಿನೇಟ್ ಆಗಿರ್ತಾರಲ್ಲ ನಾಮಿನೇಟ್ ಆಗಿರೋಂಥ ಮೆಂಬರು, ಇವರು ಇಡೀ ಇಂಡಿಯಾದಲ್ಲಿ ಅವ್ರಿಗೆ ಎಲ್ಲಿ ಇಷ್ಟ ಅಲ್ಲಿ ಕೆಲಸ ಮಾಡಿಸ್ಬೋದು. ಇದು ಇಂಪಾರ್ಟೆಂಟು. ಈಗ ಕೆಲಸ ಮಾಡಿಸ್ಬೇಕಂದ್ರೂ ಕೂಡ ಅದಕ್ಕೆ ಇಂಪಾರ್ಟೆಂಟ್ ಅಥಾರಿಟಿ ಇರ್ತಾರೆ. ಸೊ ಲೋಕಲ್ ಅಥಾರಿಟಿ ಇರ್ತಾರಲ್ಲ, ಅವರೇ ಅದಕ್ಕೆ ಇಂಪಾರ್ಟೆಂಟ್ ಅಥಾರಿಟಿ ಆಗಿರ್ತಾರೆ. ಸೊ ಲೋಕಲ್ ಅಥಾರಿಟಿ ರೆಸ್ಪಾನ್ಸಿಬಿಲಿಟಿನೇ ಇದ್ರ ಮೇಲೆ ಕಂಪ್ಲೀಟಾಗಿ ಇರುತ್ತೆ. ಈ ಟೈಮಲ್ಲಿ ಡೆವಲಪ್ಮೆಂಟಲ್ಲಿ ಇಶ್ಯೂ ಮಾಡೋದ್ರಲ್ಲಿ ಡಿಸ್ಟ್ರಿಕ್ಟ್ ಅಥಾರಿಟಿ ಇರ್ತಾರಲ್ಲ, ಅವರೇ ಅದನ್ನು ನೋಡ್ಕೊತಾ ಇರ್ತಾರೆ. ಫಂಡು ಕೂಡ ಯಾವ ಥರ ಆಗ್ತಿದೆ ಅಂತ ಹೇಳ್ಬಿಟ್ಟು ಡಿಸ್ಟ್ರಿಕ್ಟ್ ಅಥಾರಿಟಿನೇ ಅದ್ರ ಮೇಲೆ ಅಕೌಂಟಬಿಲಿಟಿನೂ ಕೂಡ ಇವರು ಕೊಡ್ತಾ ಇರ್ತಾರೆ. ಇನ್ನೊಂದು, ಈ ಫಂಡ್ ಏನಿರುತ್ತಲ್ಲ, ಈ ಫಂಡ್ ಬಂದ್ಬಿಟ್ಟು ನಾನ್ ಲ್ಯಾಪ್ಸೇಬಲ್ ಫಂಡ್ ಅಂತಂದ್ರೇನು? ಈ ವರ್ಷ 5 ಕೋಟಿ ಕೊಟ್ಟಿದ್ದಾರೆ, ಇದರಲ್ಲಿ ಜಸ್ಟ್ 3 ಕೋಟಿ ಅಷ್ಟೇ ಖರ್ಚು ಮಾಡ್ಕೊಂಡಿದ್ದಾರೆ. ಅದಾದಮೇಲೆ ಉಳಿದಿರೋಂಥ 2 ಕೋಟಿ ನೆಕ್ಸ್ಟ್ ಇಯರ್ ಕೂಡ ಅವರು ಖರ್ಚು ಮಾಡ್ಕೋಬೋದು. ಅಂತಂದರೆ ಲ್ಯಾಪ್ಸ್ ಆಗಲ್ಲ ಫಂಡ್ ಯಾವಾಗಲೂ ಕೂಡ ಇದು. ಸೊ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಸ್ಕೀಮ್ಸು, ಪಾಲಿಟಿಯಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಒಂದ್ಸರಿ ನೋಡ್ಕೊಂಡಿರಿ ಇದನ್ನು. ನೆಕ್ಸ್ಟ್ ನಾವು ನೋಡ್ಕೊಳ್ಳೋಣ. ಇವಾಗ ರೀಸೆಂಟಾಗಿ ಕರ್ನಾಟಕ ಗೌರ್ಮೆಂಟ್ ಏನು ಅನೌನ್ಸ್ ಮಾಡಿದೆ ಅಂತಂದರೆ, ಒನಕೆ ಓಬವ್ವ ಇದ್ರಲ್ಲ, ಅವರು ಯಾವ ಡೇನ ಅವ್ರಿಗೆ ರೆಸ್ಪೆಕ್ಟ್ ಕೊಡಬೇಕು ಅಂತ ಹೇಳ್ಬಿಟ್ಟು ಸೆಲೆಬ್ರೇಟ್ ಮಾಡ್ಕೊತಾ ಇರಬೇಕು ಅಂತಂದರೆ, ನವಂಬರ್ 11ನ ಒನಕೆ ಓಬವ್ವ ಜಯಂತಿ ಡೇ ಅಂತ ಹೇಳ್ಬಿಟ್ಟು ಸೆಲೆಬ್ರೇಟ್ ಮಾಡ್ಕೊತಾ ಇರ್ತೀವಿ. ತುಂಬ ಇಂಪಾರ್ಟೆಂಟ್ ಇದು, ಸ್ಟೇಟ್ ರಿಲೇಟೆಡ್ ಇಶ್ಯೂ ಆಗಿರೋದ್ರಿಂದ. ನೋಡಿ, ಒನಕೆ ಓಬವ್ವ ಅವ್ರ ಬಗ್ಗೆ ನಾವು ನೋಡ್ಕೋಬೇಕು ಅಂತಂದರೆ, ಕನ್ನಡದ ಪ್ರೈಡ್ ಅಂತ ಹೇಳ್ಬಿಟ್ಟು ಕೂಡ ನಾವು ಕನ್ಸಿಡರ್ ಮಾಡ್ಕೊಂಡಿರ್ತೀವಿ. ಇವಾಗ
ಒನಕೆ ಅಂತಂದರೆ ನಮಗೆಲ್ಲರಿಗೂ ಗೊತ್ತು. ಬಟ್ ಇಂಗ್ಲೀಷಲ್ಲಿ ಒನಕೆಗೆ ಏನಂತಾರೆ? ಇಂಗ್ಲೀಷಲ್ಲಿ ಒನಕೆಗೆ ಪೆಸ್ಟಲ್ ಅಂತ ಹೇಳ್ಬಿಟ್ಟು ಕರೀತಾರೆ. ಇಂಗ್ಲೀಷಲ್ಲಿ ಒನಕೆಗೆ ಪೆಸ್ಟಲ್ ಅಂತ ಹೇಳ್ಬಿಟ್ಟು ಕರೀತಾರೆ. ಸೊ ಒನಕೆ ಓಬವ್ವ ವುಮನ್ ವಾರಿಯರು. ಸೊ ಯಾವ ಫೋರ್ಸಸ್ ಅಗೇನ್ಸ್ಟ್ ಅವರು ಫೈಟ್ ಮಾಡಿದ್ರು ಅಂತಂದರೆ ಹೈದರ್ ಅಲಿ ಫೋರ್ಸಸ್ ಅಗೇನ್ಸ್ಟ್ ಅವರು ಫೈಟ್ ಮಾಡಿದ್ದಿತ್ತು. ಇವರು ಯಾವ ಸ್ಟೇಟ್, ಯಾವ ರೀಜನ್ ಅಂತಂದರೆ ನಮಗೆ ಚಿತ್ರದುರ್ಗ ಫೋರ್ಟು. ಚಿತ್ರದುರ್ಗ ಫೋರ್ಟು. ಸೊ ಚಿತ್ರದುರ್ಗ ಫೋರ್ಟಿಗೆ ಇನ್ನೊಂದು ಹೆಸರಿದೆ. ಆ ಹೆಸರು ಏನು ಅಂತ ಹೇಳ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ಕೊಂಡಿರಿ, ಇಂಪಾರ್ಟೆಂಟ್ ಆಗಿರುತ್ತದು. ಸೊ ಚಿತ್ರದುರ್ಗದ್ದು ಫೋರ್ಟು. ಸೊ ಚಿತ್ರದುರ್ಗ ಫೋರ್ಟಿಂದು ಆ ಟೈಮಲ್ಲಿ ರೂಲರ್ ಯಾರಿದ್ರು ಅಂತಂದರೆ ಮದಕರಿ ನಾಯಕ್ ಅವರಿದ್ದರು. 18ನೇ ಸೆಂಚುರಿಯಲ್ಲಿ ಮದಕರಿ ನಾಯಕ್ ಅವರಿದ್ದರು. ಸೊ ಇದು ಫೋರ್ಟನ್ನು ಪ್ರೊಟೆಕ್ಟ್ ಮಾಡ್ತಾನೆ ಒನಕೆ ಓಬವ್ವನು ಕೂಡ ತೀರ್ಕೊಂಡಿದ್ರು. ಸೊ ಅವರ ಗಂಡನ ಹೆಸರು ಏನಿತ್ತು ಅಂತಂದರೆ ಮುದ್ದ ಹನುಮ ಅಂತ ಹೇಳ್ಬಿಟ್ಟು ಅವರ ಗಂಡನ ಹೆಸರು ಕೂಡ ಇತ್ತು. ಇಂಪಾರ್ಟೆಂಟ್ ಏನಾಗುತ್ತೆ ಅಂತಂದರೆ 2018ನಲ್ಲಿ ಚಿತ್ರದುರ್ಗ ಪೊಲೀಸ್ ಫೋರ್ಸ್ ಏನು ಮಾಡಿತ್ತು ಅಂತಂದರೆ ಓಬವ್ವ ಪಡೆ ಅಂತ ಒಂದು ಕ್ರಿಯೇಟ್ ಮಾಡಿತ್ತು. ಓಬವ್ವ ಪಡೆ. ಸೊ ಓಬವ್ವ ಪಡೆ ಅಂತ ಕ್ರಿಯೇಟ್ ಮಾಡ್ಕೊಂಡಿದ್ರು. ಈ ಓಬವ್ವ ಪಡೆ ಬಂದ್ಬಿಟ್ಟು ಏನು ಅಂತಂದರೆ ವುಮನ್ ಪೊಲೀಸ್ ಕಾನ್ಸ್ಟೇಬಲ್ ಇಂದೊಂದು ಫೋರ್ಸು. ವುಮನ್ ಪೊಲೀಸ್ ಕಾನ್ಸ್ಟೇಬಲ್ ಇಂದೊಂದು ಫೋರ್ಸ್ ಇತ್ತಿದ್ದು ಓಬವ್ವ ಪಡೆ. ಬಟ್ ಇವಾಗ ಅದನ್ನು ಬೆಂಗಳೂರಿಗೂ ಕೂಡ ಅದನ್ನು ಎಕ್ಸ್ಟೆಂಡ್ ಮಾಡ್ಕೊಂಡಿದ್ದಾರೆ. ಸೊ ಇಂಪಾರ್ಟೆಂಟ್ ಆಗಿರುತ್ತೆ. ನವಂಬರ್ 11 ಅಂತ ಹೇಳ್ಬಿಟ್ಟು ನೆನ್ಪಿಟ್ಕೊಂಡಿರಿ. ನೆಕ್ಸ್ಟು ಫ್ರೋತ್. ಇದನ್ನು ಆರ್ಗ್ಯಾನಿಕ್ ಮ್ಯಾಟರ್ ಏನಾದಾಗ ಫಾರ್ಮ್ ಆಗುತ್ತೆ ಅಂತಂದರೆ ಫ್ರೋತ್ ಬಂದ್ಬಿಟ್ಟು ಆರ್ಗ್ಯಾನಿಕ್ ಮ್ಯಾಟರ್ ನಮಗೆ ಡಿಕಂಪೋಸ್ ಆದಾಗ ಫಾರ್ಮ್ ಆಗಿರುತ್ತೆ. ಸೊ ಈ ಫ್ರೋತ್ ಅಂತಂದರೆ ಒಂಥರ ಫುಲ್ಲು ಬುರುಗ್ ಆಗಿಬಿಟ್ಟಿರ್ತದೆ ನೋಡಿ, ವೈಟ್ ಕಲರ್ ಒಂಥರ ಸ್ನೋ ಥರ ಫಾರ್ಮ್ ಆಗಿಬಿಟ್ಟಿರ್ತದೆ. ಸೊ ಈಗ ಲ್ಯಾದರ್ ಬರುತ್ತಲ್ಲ ನಮಗೆ ಸೋಪ್ನ, ಸೊ ಅದನ್ನು ನಾವು ಫ್ರೋತ್ ಅಂತ ಹೇಳ್ಬಿಟ್ಟು ಕರಿತೀವಿ. ರೀಸೆಂಟಾಗಿ ನೀವು ನೋಡ್ಕೊಂಡಿರ್ಬೋದು ಯಮುನಾ ನೀರ ಹತ್ರನೂ ಕೂಡ ಇದು ತುಂಬ ಜಾಸ್ತಿ ಆಗಿದೆ. ಯಾಕೆ ಅಂತಂದರೆ ಫ್ರೋತ್ ಏನಾದ್ರು ಫಾರ್ಮ್ ಆಗಿದ್ದಿದ್ರೆ ಅಲ್ಲಿ ಪೊಲ್ಯೂಷನ್ ತುಂಬ ಜಾಸ್ತಿ ಇರುತ್ತೆ ಅಂತ. ಎಕ್ಸಾಂಪಲ್ ನೀವು ಮುಂಚೆ ಬೆಳಂದೂರು ಲೇಕ್ದು ತುಂಬ ಜಾಸ್ತಿ ನೋಡ್ಕೊಂಡಿರ್ತೀರ, ಏನಿದು ಶಿಮ್ಲಾಗೆ ಬಂದ್ಬಿಟ್ಟುವ ಅಂತ ಹೇಳ್ಬಿಟ್ಟೆಲ್ಲ ಅನ್ಕೊತಾ ಇರ್ತಾರಲ್ಲ. ಸೊ ಅದು ಫ್ರೋತ್ ಫಾರ್ಮೇಷನ್ ಆಗಿರುತ್ತೆ. ಸೊ ಅದು ಯಾವಾಗ ಆಗುತ್ತೆ ಅಂತಂದರೆ ಆರ್ಗ್ಯಾನಿಕ್ ಮ್ಯಾಟರ್ ಡಿಕಂಪೋಸ್ ಆದಾಗ ಏನಾಗುತ್ತೆ ಅಂತಂದರೆ ನೀರಿಗೇ ನಾವು ಎಲ್ಲ ಪೊಲ್ಯೂಟೆಂಟ್ಸು ಕೂಡ ಬಿಟ್ಬಿಟ್ಟಿರ್ತೀವಿ. ಅಗ್ರಿಕಲ್ಚರಿಂದ ಬರುವಂಥ ವೇಸ್ಟು, ಇಂಡಸ್ಟ್ರಿಗಳಿಂದ ಬರುವಂಥ ವೇಸ್ಟು, ಅದಾದಮೇಲೆ ಹೌಸ್ ಹೋಲ್ಡ್ ವೇಸ್ಟು ಎಲ್ಲದೂ ಕೂಡ ನೀರಿಗೆ ಬಂದಿರುತ್ತೆ. ಆವಾಗ ಏನಾಗುತ್ತೆ ಅಂತಂದರೆ ಅಲ್ಲಿ ಆರ್ಗ್ಯಾನಿಕ್ ಮ್ಯಾಟರ್ಗಳು ಡಿಕಂಪೋಸ್ ಆದಾಗ ಈ ಥರ ನಮಗೆ ಫಾರ್ಮ್ ಆಗುವಂಥದ್ದು. ನೆಕ್ಸ್ಟು 5G ಟೆಕ್ನಾಲಜಿನ ಟೆಸ್ಟ್ ಮಾಡ್ಕೊಳ್ಳೋದಕ್ಕೆ ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಮ್ಯುನಿಕೇಷನು ಯಾವ ಸ್ಟೇಟಿಗೆ ಅಲಾಟ್ಮೆಂಟ್ ಕೊಟ್ಟಿದೆ ಅಂತ ಕೇಳಿದ್ರೆ ಗುಜರಾತ್. ಆನ್ಸರ್ ಬಂದ್ಬಿಟ್ಟು ಗುಜರಾತ್. ಸೊ ಗುಜರಾತ್ ಸ್ಟೇಟಿಗೆ ಅದನ್ನು ಪರ್ಮಿಷನ್ ಕೊಟ್ಟಿದೆ. ಈಗ ನಾವು ನೋಡ್ಕೋಬೇಕು ಅಂತಂದರೆ 4G ಇತ್ತು. 4Gಯಲ್ಲಿ ಸ್ಪೀಡ್ ಎಷ್ಟಿರ್ತಿತ್ತು ಅಂತಂದರೆ 4Gಯಲ್ಲಿ ಸ್ಪೀಡ್ ಬಂದ್ಬಿಟ್ಟು ನಮಗೆ ಆ್ಯಾವ್ರೇಜ್ ಸ್ಪೀಡು 25 MB/s. ಯೂಶ್ವಲಿ 25 MB/s ಇರುತ್ತೆ. 5Gಯಲ್ಲಿ ಇದೇ ಸ್ಪೀಡ್ ಬಂದ್ಬಿಟ್ಟು ನಮ್ಗೆ ಎಷ್ಟಿರುತ್ತೆ ಅಂತಂದರೆ 200ರಿಂದ ನಮಗೆ 400 MB/s ಇರುತ್ತೆ. 200ರಿಂದ 400 MB/s. 6Gಯಲ್ಲಿ ನಾವು ನೋಡ್ಕೋಬೇಕು ಅಂತಂದರೆ 6G ನೆಕ್ಸ್ಟು ಬರೋವಂಥದ್ದು. ಇದ್ರ ಬಗ್ಗೆ ನಾವು ಮುಂಚೆ ನೋಡ್ಕೊಂಡಿದ್ದೀವಲ್ಲ. 6Gಗೋಸ್ಕರ ಇವಾಗ ರೀಸೆಂಟಾಗಿ ಒಂದು ಗ್ರೂಪು ಕೂಡ ಫಾರ್ಮ್ ಮಾಡ್ಕೊಂಡಿದ್ದಾರೆ. ಸೊ 6Gಯಲ್ಲಿ ಸ್ಪೀಡ್ ಬಂದ್ಬಿಟ್ಟು ಈ 5Gಕ್ಕಿಂತ 50 ಟೈಮ್ಸ್ ಫಾಸ್ಟ್ ಇರುತ್ತೆ. ಸೊ 5Gಕ್ಕಿಂತ 50 ಟೈಮ್ ಫಾಸ್ಟ್ ಇರುತ್ತೆ. ಅದ್ರ ಜೊತೆಗೆ ಇನ್ನೊಂದು ಲೇಟೆನ್ಸಿ ಅಂತ ಬರುತ್ತೆ. ಸೊ ನಿಮ್ಮಲ್ಲಿ ಯಾರಾದರೂ ಗೇಮ್ಸ್ ಆಡ್ತಾ ಇದ್ದರೆ ಅವ್ರಿಗೆ ಗೊತ್ತಿರುತ್ತೆ ಲೇಟೆನ್ಸಿ ಏನು ಮ್ಯಾಟ್ರ್ ಆಗುತ್ತೆ ಅಂತ. ಲೇಟೆನ್ಸಿ ಅಂತಂದ್ರೆ ಏನು, ಲ್ಯಾಗ್ ಎಷ್ಟಿದೆ ಅಂತ. ಈಗ ಸುಮ್ಮನೆ ಒಂದು ಎಕ್ಸಾಂಪಲ್ ಹೇಳಬೇಕು ಅಂತಂದರೆ ಈಗ ಟಿ ವಿಯಲ್ಲಿ ನೀವು ನ್ಯೂಸ್ ನೋಡ್ತಾ ಇರ್ತೀರ. ಇಲ್ಲಿ ನ್ಯೂಸಲ್ಲಿ ಇಲ್ಲಿ ಒಬ್ಬರು ರಿಪೋರ್ಟರ್ ಇರ್ತಾರೆ. ಸೊ ಬಟ್ ಇನ್ನೊಬ್ಬರು ಗ್ರೌಂಡಲ್ಲಿ ಒಬ್ಬರು ರಿಪೋರ್ಟಿಂಗ್ ಮಾಡ್ತಾ ಇರ್ತಾರೆ. ಇವರು ಹೇಳಿ 1 ಸೆಕೆಂಡ್ ಆದಮೇಲೆ ಇವ್ರು ಅದಕ್ಕೆ ರಿಪ್ಲೈ ಮಾಡ್ತಾರೆ. ಯಾಕಂತಂದರೆ ಅಷ್ಟು ಸೆಕೆಂಡಿಂದು ಲೇಟೆನ್ಸಿ ಇದೆ, ಅಷ್ಟು ಸೆಕೆಂಡಿಂದು ಡಿಲೇ ಇದೆ ಅಂತ ಹೇಳ್ಬಿಟ್ಟು. ಸೊ ಈ ಲೇಟೆನ್ಸಿ ಏನಿರುತ್ತಲ್ಲ, ಎಷ್ಟು ನಾವು ಜನ್ರೇಷನ್ ಹೊಸದಕ್ಕೆ ಹೋಗ್ತಾ ಇರ್ತೀವಿ ಅಷ್ಟು ಲೇಟೆನ್ಸಿ ನಮ್ಮಲ್ಲಿ ಕಮ್ಮಿ ಆಗ್ತಾ ಬರ್ತಾ ಇರುತ್ತೆ. ಸೊ ಇದು DOT ಅಥವಾ ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಮ್ಯುನಿಕೇಷನು ಲೈಸೆನ್ಸ್ ಕೊಟ್ಟಿದೆ 5G ಟೆಸ್ಟಿಂಗ್ ಮಾಡ್ಕೊಳ್ಳೋದಕ್ಕೆ. 5G ಟೆಸ್ಟಿಂಗಿಗೆ ಯಾರಿಗೆ ಪರ್ಮಿಷನ್ ಕೊಟ್ಟಿರೋವಂಥದ್ದು ಅಂತಂದರೆ ಇವಾಗ ವೋಡಾಫೋನ್ ಮತ್ತು ಐಡಿಯಾ ಕಂಬೈನ್ ಆಗಿರೋಂಥದ್ದಲ್ಲ. ಸೊ ವೋಡಾಫೋನ್ ಐಡಿಯಾ ಇದು ಲಿಮಿಟೆಡ್ಡು, ಅದಾದಮೇಲೆ ರಿಲಯನ್ಸ್ ಜಿಯೋ ಇನ್ಫೋಕಾಮ್ ಇವರಿಗೆ ಟೆಸ್ಟಿಂಗಿಗೆ ಕೊಟ್ಟಿದ್ದಾರೆ. ಇಲ್ಲಿ 5G 4G ಇದರಲ್ಲಿ G ಅಂತ ಇರುತ್ತಲ್ಲ. G ಅಂತಂದ್ರೆ ಏನು? G ಅಂತಂದರೆ ನಮಗೆ ಜನರೇಷನ್. G ಅಂತಂದರೆ ಜನರೇಷನ್. ಇನ್ನೊಂದು 4Gಯಲ್ಲಿ 4G LTE ಅಂತ ಬರುತ್ತೆ. LTE ಅಂತಂದರೆ ಲಾಂಗ್ ಟರ್ಮ್ ಎವಲ್ಯೂಷನ್ ಅಂತ ಹೇಳ್ಬಿಟ್ಟು ಆಗುತ್ತೆ. ಸೊ ಈಗ ನೆಕ್ಸ್ಟು 5G ಬಂದ್ಬಿಟ್ರೆ ನಮಗೇನಾಗುತ್ತೆ, ಸ್ಪೀಡ್ ಅಂತೂ ಜಾಸ್ತಿ ಆಗುತ್ತೆ. ಅದ್ರ ಜೊತೆಗೆ ಡ್ರೋನ್ಸ್ಗಳೇನು ಹಾರಿಸ್ತೀವಲ್ಲ ಅದ್ರ ಜೊತೆ ಇಂಟ್ರಾಕ್ಷನ್ ಏನಿರುತ್ತೆ ಅದರಲ್ಲೂ ಕೂಡ ನಮಗೆ ಲೇಟೆನ್ಸಿ ಕಮ್ಮಿ ಆಗುತ್ತೆ, ಕಮ್ಯುನಿಕೇಷನ್ ಇನ್ನೂ ಬೆಟರ್ ಆಗುತ್ತೆ. ಅದಾದಮೇಲೆ ಜಾಸ್ತಿ ಸ್ಟೋರೇಜು, ಅದಾದಮೇಲೆ ಒಳ್ಳೆ ಕ್ವಾಲಿಟಿ ಸ್ಟ್ರೀಮಿಂಗ್ ಬರುತ್ತೆ. ಅದಾದಮೇಲೆ ನಮಗೆ ಟ್ರಾಫಿಕ್ ಮ್ಯಾನೇಜ್ಮೆಂಟು, ಸಿಟಿ ಇನ್ಫ್ರಾಸ್ಟ್ರಕ್ಚರು ಈ ಎಲ್ಲದರಲ್ಲೂ ಕೂಡ ಹೆಲ್ಪ್ ಆಗುತ್ತೆ. ಯಾವ ಥರ ನಮ್ಮಲ್ಲಿ ಹೊಸ ಟೆಕ್ನಾಲಜಿ ಬರ್ತಾ ಇರುತ್ತೆ ಆ ಥರ ನಮ್ಮಲ್ಲಿ ಹೆಲ್ಪ್ ಕೂಡ ಆಗ್ತಾ ಇರುತ್ತೆ ಇದು.
ನೆಕ್ಸ್ಟ್ ನಾವು ನೋಡ್ಕೊಳ್ಳೋಣ. ಇಲ್ಲಿ ಬ್ಲೆಸ್ಡ್ ಆಸ್ ಲೆಜಾರಸ್, ಇವರಿಗೆ ವೆಟಿಕನ್ ರೋಮನ್ ಏನು ನಮಗೆ ಕ್ಯಾಥಲಿಕ್ ಚರ್ಚ್ ಇದೆಯಲ್ಲ ಅದರ ಸೇಂಟ್ಹುಡ್ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಅವ್ರ ಹೆಸರು ಏನಿದೆ ಅಂತಂದರೆ ಅವ್ರ ಹೆಸರು ಬಂದ್ಬಿಟ್ಟು ದೇವ ಸಹಾಯಂ ಪಿಳ್ಳೈ ಅಂತ ಇದೆ. ಸೊ ಇವರು ದೇವ ಸಹಾಯಂ ಪಿಳ್ಳೈ, ಅವ್ರಿಗೆ ಕ್ರಿಶ್ಚಿಯನ್ ಹೆಸರು ಬಂದ್ಬಿಟ್ಟು ಲಜಾರಸ್ ಅಂತ ಇದೆ. ಸೊ ಅವರಿಗೆ ಸೇಂಟ್ಹುಡ್ ಕೊಡ್ತಾ ಇದ್ದಾರೆ ವೆಟಿಕನ್ ರೋಮನ್ ಕ್ಯಾಥಲಿಕ್ ಚರ್ಚಿಂದ. ಇದು ಇಂಪಾರ್ಟೆಂಟು. ನೆಕ್ಸ್ಟು ನಮಗೆ ಚಾರ್ಧಾಮ್ ಹೈವೇ ಪ್ರಾಜೆಕ್ಟು. ಸೊ ಚಾರ್ಧಾಮ್ ಹೈವೇ ಪ್ರಾಜೆಕ್ಟಲ್ಲಿ ಯಾವ ಶ್ರೈನ್ಗಳು ಅಥವಾ ಯಾವ ದೇವಸ್ಥಾನಗಳೆಲ್ಲ ನಮ್ಗೆ ಕವರ್ ಆಗುತ್ತೆ ಅಂತ ನಾವು ನೋಡ್ಕೋಬೇಕು ಅಂತಂದರೆ ಬದ್ರಿನಾಥ್, ಕೇದಾರ್ನಾಥ್, ಗಂಗೋತ್ರಿ ಮತ್ತು ಯಮುನೋತ್ರಿ. ಚಾರ್ಧಾಮ್ ಯಾತ್ರಾ ಅಂತಂದರೆ 4 ಶ್ರೈನ್ಸ್ಗಳ ನಮಗೆ ಯಾತ್ರಾ ಇರುತ್ತೆ. ಸೊ ಇದರಲ್ಲಿ ಯಾವ್ದಾವ್ದು ಕವರ್ ಆಗುತ್ತೆ ಅಂತಂದರೆ ಬದ್ರಿನಾಥ್, ಕೇದಾರ್ನಾಥ್, ಗಂಗೋತ್ರಿ ಮತ್ತು ಯಮುನೋತ್ರಿ. ಈಗ ಚಾರ್ಧಾಮ್ ಹೈವೇ ಪ್ರಾಜೆಕ್ಟ್ ಅಂತಂದರೆ ಏನಾಗಿರುತ್ತೆ, ಸೊ ಇವೆಲ್ಲದೂ ಕೂಡ ನೀವು ಯಾತ್ರಕ್ಕೆ ಹೋದರೆ ನೀವು ನೋಡ್ಕೋಬೋದು, ಎಲ್ಲ ಹಿಲ್ಸ್ ಅರೌಂಡು ಕೂಡ ಹೋಗ್ತಾ ಇರ್ತೀವಿ. ಸೊ ಅದರಲ್ಲಿ ಏನಾಗಿರುತ್ತೆ ಅಂತಂದರೆ ನಮಗೆ ರೋಡ್ಗಳೆಲ್ಲದೂ ಕೂಡ ತುಂಬ ಚಿಕ್ಕದಾಗಿರುತ್ತೆ. ಅದ್ರ ಜೊತೆಗೆ ಲ್ಯಾಂಡ್ ಫಾಲ್ಸು, ಲ್ಯಾಂಡ್ ಸ್ಲೈಡ್ಸು ಇವೆಲ್ಲದೂ ಕೂಡ ತುಂಬ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಈ ಚಾರ್ಧಾಮ್ ಹೈವೇ ಪ್ರಾಜೆಕ್ಟಲ್ಲಿ ಏನು ಮಾಡಬೇಕು ಅಂತ ಇದ್ದಾರೆ ಅಂತಂದರೆ ಈ ರೋಡ್ಸ್ಗಳನ್ನ ಇನ್ನೂ ಸ್ವಲ್ಪ ದೊಡ್ಡದು ಮಾಡಬೇಕು. ಸೊ ಈ ಯಾತ್ರಾ ಇನ್ನೂ ಸ್ವಲ್ಪ ನಮಗೆ ಬೇಗ ಆಗಬೇಕು, ಇನ್ನೂ ಸ್ವಲ್ಪ ಸೀಮ್ಲೆಸ್ ಆಗಿ ಆಗಬೇಕು. ಅದ್ರ ಜೊತೆಗೆ ಎಲ್ಲ ಕಡೆನೂ ಕೂಡ ರೋಡ್ಸು ಅಷ್ಟೊಂದು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಹೇಳೋಕ್ಕಾಗಲ್ಲ. ಸೊ ಅವನ್ನೆಲ್ಲದೂ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೋಸ್ಕರ ಅಂತ ಇರೋಂಥದ್ದು ನಮಗಿದು ಚಾರ್ಧಾಮ್ ಹೈವೇ ಪ್ರಾಜೆಕ್ಟು. ವರ್ಲ್ಡಿಂದು ಫಸ್ಟು ನೀಡಲ್ ಫ್ರೀ ಕೋವಿಡ್-19 ವ್ಯಾಕ್ಸಿನು, ಇದರ ಹೆಸರು ಏನಿದೆ ಅಂತಂದರೆ ZCoV-D ಅಂತ ಇದೆ. ZCoV-D ಇದು ವರ್ಲ್ಡಿಂದು ಫಸ್ಟು ನಮಗೆ ಇಂಜೆಕ್ಷನ್ ಫ್ರೀ ಇರೋಂಥ ವ್ಯಾಕ್ಸಿನ್ ಇದು. ಡಾರ್ಟ್ ಮಿಷನ್, ಇದನ್ನು ನಾಸಾ ಲಾಂಚ್ ಮಾಡಿರೋಂಥದ್ದು ಯಾವುದಕ್ಕೋಸ್ಕರ ಅಂತಂದರೆ ಡೈಮೋರ್ಫೋಸ್. ನೋಡಿ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇದು ಡಾರ್ಟ್ ಮಿಷನ್. ಇದು ಆ್ಯಕ್ಚುಲಿ ಪೋಸ್ಟ್ಪೋನ್ ಆಗಿರೋಂಥದ್ದು. ಡಾರ್ಟ್ ಮಿಷನ್ನು ಪೋಸ್ಟ್ಪೋನ್ ಆಗಿರೋಂಥದ್ದು. ಡಾರ್ಟ್ ಅಂತಂದರೆ ಏನು, ಡಿ ಅಂತಂದರೆ ನಮಗೆ ಡಬಲ್, ಎ ಅಂತಂದರೆ ನಮಗೆ ಆಸ್ಟಿರಾಯ್ಡ್. ನೆಕ್ಸ್ಟು ನಮಗೆ ಆರ್ ಅಂತಂದರೆ ರೀಡೈರೆಕ್ಷನ್, ಟಿ ಅಂತಂದರೆ ನಮಗೆ ಟೆಸ್ಟು. ಆಯಿತಾ, ಡಬಲ್ ಆಸ್ಟಿರಾಯ್ಡ್ ರೀಡೈರೆಕ್ಷನ್ ಟೆಸ್ಟು. ಇದನ್ನು ನಾಸಾ ಲಾಂಚ್ ಮಾಡ್ತಾ ಇದೆ. ಇದೇ ತಿಂಗಳು ಏನೋ ಲಾಂಚ್ ಮಾಡ್ತಾ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರು. ಇಲ್ಲಾಂತಂದರೆ ಡಿಸೆಂಬರ್ ಫಸ್ಟ್ ವೀಕ್ ಹಂಗೆ ಅವರು ಲಾಂಚ್ ಮಾಡ್ತಾರೆ. ಇದು ಒಂದು ಆಸ್ಟಿರಾಯ್ಡ್ಗೆ ಲಾಂಚ್ ಮಾಡ್ತಾ ಇರೋಂಥದ್ದು. ಆ ಆಸ್ಟಿರಾಯ್ಡ್ ಹೆಸರು ಬಂದ್ಬಿಟ್ಟು ಏನಿದೆ ಅಂತಂದರೆ ಡಿಡಿಮೋಸ್. ಇಂಪಾರ್ಟೆಂಟ್ ಇದು ನೋಡಿ, ಯಾವುದು ಪ್ಲಾನೆಟ್ಗೋಸ್ಕರ ಲಾಂಚ್ ಮಾಡ್ತಾ ಇಲ್ಲ, ಆಸ್ಟಿರಾಯ್ಡ್ಗೋಸ್ಕರ ಇದನ್ನು ಲಾಂಚ್ ಮಾಡ್ತಾ ಇದ್ದಾರೆ. ಸೊ ಡಿಡಿಮೋಸಲ್ಲಿ ಒಂದು ಮೂನ್ಲೆಟ್ ಇದೆ ಅಂತಂದರೆ ಚಿಕ್ಕದು ಒಂಥರ ಸ್ಟ್ರಕ್ಚರ್ಸ್ ಇರುತ್ತೆ. ಇದು ಡಿಡಿಮೋಸಲ್ಲಿ ಒಂದು ಮೂನ್ಲೆಟ್ ಇದೆ. ಸೊ ಈ ಮೂನ್ಲೆಟ್ಗೋಸ್ಕರ ಇದನ್ನು ಲಾಂಚು ಮಾಡ್ತಾ ಇರೋವಂಥದ್ದು, ಅದರಲ್ಲಿ ಸ್ಟಡಿ ಮಾಡ್ಕೊಳ್ಳೋದಕ್ಕೋಸ್ಕರ. ಅಂತಂದರೆ ಅದು ಬಂದ್ಬಿಟ್ಟು ನಮ್ಮ ಅರ್ತಿಗೆ ಯಾವಾಗಾದರೂ ಡಿಕ್ಕಿ ಹೊಡೆದು ಬಿಡಬಾರ್ದು ಅಂತ ಹೇಳ್ಬಿಟ್ಟು ಅದನ್ನು ನೋಡಿಕೊಂಡು ಮಾಡ್ತಾ ಇರೋವಂಥದ್ದು. ಸೊ ಅದಕ್ಕೆ ನಮಗೆ ಡಾರ್ಟ್ ಮಿಷನು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಮೂನ್ಲೆಟ್ ಅಂತ ಹೇಳಿದೆ. ಮೂನ್ಲೆಟ್ ಅಂತಂದರೆ ಏನಾಗುತ್ತೆ, ಮೂನ್ಲೆಟ್ ಅಂತಂದರೆ ಒಂದು ಆರ್ಟಿಫಿಷಿಯಲ್ ಸ್ಯಾಟಲೈಟಿಗೆ ನಾವು ಮೂನ್ಲೆಟ್ ಅಂತ ಹೇಳ್ಬಿಟ್ಟು ಕರಿತೀವಿ. ನೆಕ್ಸ್ಟ್ ನಾವು ನೋಡಬೇಕು ಅಂತಂದರೆ ಸೆಕೆಂಡ್ ಲಾರ್ಜೆಸ್ಟ್ ಫಿಶ್ ಪ್ರೊಡ್ಯೂಸರ್ ವರ್ಲ್ಡಲ್ಲಿ ಯಾರು ಅಂತಂದರೆ ಇದರಲ್ಲಿ ಆನ್ಸರ್ ಬಂದ್ಬಿಟ್ಟು ಇಂಡಿಯಾ. ಸೆಕೆಂಡ್ ಲಾರ್ಜೆಸ್ಟ್ ಫಿಶ್ ಪ್ರೊಡ್ಯೂಸರು ವರ್ಲ್ಡಲ್ಲಿ ಇಂಡಿಯಾ. ಸೊ ನೋಡಿ, ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನಿಂದು ಒಂದು ಏನಿದೆ ಅಂತಂದರೆ ಒಂದು ಆರ್ಗನೈಸೇಷನ್ನು ಒಂದು ಡ್ರಾಫ್ಟ್ ನೆಗೋಸಿಯೇಷನ್ ಕೊಟ್ಟಿದೆ. ಯಾವುದು ರಿಲೇಟೆಡ್ ಅಂತಂದರೆ ಈ ಫಿಶರಿ ಸಬ್ಸಿಡಿ ಅಗ್ರಿಮೆಂಟ್ ರಿಲೇಟೆಡ್. ಸೊ ಇದು ತುಂಬ ವೀಕ್ ಆಗಿದೆ ಅಂತ ಹೇಳ್ಬಿಟ್ಟು ಇಂಡಿಯಾ ಅದನ್ನು ರಿಜೆಕ್ಟು ಕೂಡ ಮಾಡ್ಕೊಂಡಿದೆ, ಟೆಸ್ಟಿಂಗ್ಗೋಸ್ಕರ ಬಿಡಲ್ಲ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೋಸ್ಕರ ಸ್ವಲ್ಪ ನ್ಯೂಸಲ್ಲಿತ್ತು. ಇದ್ರ ಬಗ್ಗೆ ಡೀಟೇಲ್ ಆಗಿ ನೆಕ್ಸ್ಟ್ ಟೈಮ್ ನಾವು ನೋಡ್ಕೊಳ್ಳೋಣ. ನೆಕ್ಸ್ಟು ಬಂದ್ಬಿಟ್ಟು ನಮಗೆ ಕಾರ್ಬನ್ ಬಾರ್ಡರ್ ಟ್ಯಾಕ್ಸ್ ಅಂತ ಇದೆ. ಸೊ ಈ ಕಾರ್ಬನ್ ಬಾರ್ಡರ್ ಟ್ಯಾಕ್ಸ್ ಇದನ್ನು ಯಾರು ಪ್ರಪೋಸ್ ಮಾಡಿರೋದು ಅಂತ ಕೇಳಿದ್ರೆ ಆನ್ಸರ್ ಬಂದ್ಬಿಟ್ಟು ನಮಗೆ ಕಾರ್ಬನ್ ಬಾರ್ಡರ್ ಟ್ಯಾಕ್ಸ್ ನಮಗೆ ಪ್ರಪೋಸ್ ಮಾಡಿರೋವಂಥದ್ದು ಯುರೋಪಿಯನ್ ಯೂನಿಯನ್ನು. ಸೊ ಏನಿದು ಕಾರ್ಬನ್ ಬಾರ್ಡರ್ ಟ್ಯಾಕ್ಸ್ ಅಂತಂದರೆ ಇದೊಂಥರ CBAM ಅಂತ ಹೇಳ್ಬಿಟ್ಟು, CBAM ಅಂತಲೂ ಕೂಡ ಇದನ್ನು ಕರೀತಾರೆ, CBAM ಅಂತ ಕರೀತಾರೆ. ಅಂದರೆ ಕಾರ್ಬನ್ ಬಾರ್ಡರ್ ಅಡ್ಜಸ್ಟ್ಮೆಂಟ್ ಮೆಕ್ಯಾನಿಸಮ್. ಇದು ಕಾರ್ಬನ್ ಎಮಿಷನ್ ಮಾಡುವಂಥ ಏನು ಸ್ಟ್ರಿಕ್ಟ್ ಕ್ಲೈಮೇಟ್ ಪಾಲಿಸಿ ಇಲ್ಲದೆ ಇರೋವಂಥ ದೇಶದಿಂದ ಏನಾದರೂ ಗೂಡ್ಸ್ನ ಇಂಪೋರ್ಟ್ ಮಾಡಿಕೊಂಡ್ರೆ ಅದ್ರ ಮೇಲೆ ಟ್ಯಾಕ್ಸ್ ಹಾಕಬೇಕು ಅಂತ. ನೋಡಿ, ಅರ್ಥ ಮಾಡ್ಕೊಳ್ಳಿ. ಇವಾಗ ಯುರೋಪಿಯನ್ ಯೂನಿಯನ್ ಅಂತಂದರೆ 28 ದೇಶಗಳಿದಾವೆ ಅದರಲ್ಲಿ, ಕರೆಕ್ಟ್ ಅಲ್ಲ? ಸೊ ಈಗ 28 ದೇಶಗಳು ಏನು ಮಾಡ್ಕೊತಾ ಇದ್ದಾರೆ ಅಂತಂದರೆ ಅವರಂತೂ ಕ್ಲೈಮೇಟ್ ಚೇಂಜಿಗೆ ಸ್ಟೆಪ್ಸ್ ತೊಗೊತಾ ಇದ್ದಾರೆ. ಏನು ಮಾಡಬೇಕು, ಏನು ಮಾಡಬಾರ್ದು, ಅವರೆಲ್ಲ ಗೋಲ್ಸು, ಏಮ್ಸ್ ಎಲ್ಲ ಇಟ್ಕೊಂಡಿದ್ದಾರೆ. ಬಟ್ ಕೆಲವೊಂದು ದೇಶಗಳಿದ್ದಾವೆ, ಅವೇನು ಮಾಡ್ತಿದ್ದಾವಂತೆ, ಕ್ಲೈಮೇಟ್ ಚೇಂಜ್ ರಿಲೇಟೆಡು ಯಾವುದೇ ಥರದ್ದು ಸ್ಟೆಪ್ಸ್ ತೊಗೊತಾ ಇಲ್ಲ. ಈ ಇಂಡಿಯಾ ನೋಡಬೇಕು ಅಂತಂದರೆ ಇಂಡಿಯಾದು ಕೂಡ NDCಸು ತುಂಬ ಚೆನ್ನಾಗಿದೆ. ಕ್ಲೈಮೇಟ್ ಚೇಂಜಿಗೆ ಏನೇನು ಮಾಡ್ಕೋಬೇಕು ಅಂತ ಸ್ಟೆಪ್ಸ್ ತೊಗೊಳೋದಕ್ಕೆ ಇಂಡಿಯಾನು ಕೂಡ ಡಿಸೈಡ್ ಮಾಡ್ಕೊಂಡಿದೆ. ಬಟ್ ಈ ಥರ ತುಂಬ ಸ್ಟ್ರಿಕ್ಟ್ ಆಗಿರುವಂಥ ಸ್ಟೆಪ್ಸು ಬೇರೆ ದೇಶಗಳು ತೊಗೊತಾ ಇಲ್ಲ. ಸೊ ಆ ಥರ ದೇಶ ಎಕ್ಸ್ ಅಂತ ಇದೆ ಅಂತ ಅಂದ್ಕೊಳ್ಳೋಣ. ಆ ಥರ ದೇಶದಿಂದ ಏನಾದರೂ ಇಂಪೋರ್ಟ್ ಆಗ್ತಿದೆ ಅಂತಂದರೆ ಅದ್ರ ಮೇಲೆ ಎಕ್ಸ್ಟ್ರಾ ಇದು
ಕಾರ್ಬನ್ ಬಾರ್ಡರ್ ಟ್ಯಾಕ್ಸ್ ಹಾಕ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಅಂತಂದರೆ ಕ್ಲೈಮೇಟ್ ಚೇಂಜ್ ರಿಲೇಟೆಡ್ ನೀವು ಕೂಡ ಸ್ಟೆಪ್ಸ್ ತೊಗೊಳ್ಳಿ ಅಂತ ಹೇಳ್ಬಿಟ್ಟು ಸಿಂಬಲೈಸ್ ಮಾಡ್ಕೊಳ್ಳೋದಕ್ಕೋಸ್ಕರ ಇರುವಂಥದ್ದು ಇದು ಕಾರ್ಬನ್ ಬಾರ್ಡರ್ ಟ್ಯಾಕ್ಸು. ಯುರೋಪಿಯನ್ ಯೂನಿಯನ್ ಇದನ್ನು ಹಾಕ್ತಾ ಇರುವಂಥದ್ದು, ಡಿಸೈಡ್ ಮಾಡ್ಕೊತಾ ಇದೆ ಇದನ್ನು. ನೆಕ್ಸ್ಟು ವೆಬ್ ಪೋರ್ಟಲ್ಲು, ಎಲೆಕ್ಟ್ರಿಕ್ ವೆಹಿಕಲ್ಸ್ಗೋಸ್ಕರ ಲಾಂಚ್ ಮಾಡಿರುವಂಥ ವೆಬ್ ಪೋರ್ಟಲ್ಲು ಇಂಡಿಯಾ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ 26 ಲಾಂಚ್ ಮಾಡ್ಕೊಂಡಿರೋಂಥ ಅದರ ಹೆಸರು ಬಂದ್ಬಿಟ್ಟು ಇ ಅಮೃತ್ ಪೋರ್ಟಲ್ ಅಂತ. ಸೊ ಇಷ್ಟು ನಾವು ನೋಡ್ಕೊಂಡಿರುವಂಥದ್ದು 12th ಮತ್ತು 13th ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸು. ಇವುಗಳ ನೋಟ್ಸು PDF ಏನಾದರೂ ನಿಮಗೆ ಬೇಕಾಗಿದ್ದು, ಹಳೆ ನೋಟ್ಸು PDF ಏನಾದರೂ ಬೇಕಾಗಿದ್ದರೆ ಈ ನಂಬರಿಗೆ ನೀವು ವಾಟ್ಸಪ್ ಮಾಡ್ಕೊಂಡಿರಿ, ನಿಮಗೆ ನೋಟ್ಸು PDF ಪ್ರೊವೈಡ್ ಮಾಡಿರ್ತಾರೆ. ನಮ್ಮ ವಾಟ್ಸಪ್ ಗ್ರೂಪು ಕೂಡ ನೀವು ಜಾಯ್ನ್ ಆಗಿರ್ಬೋದು. ನೆಕ್ಸ್ಟ್ ವೀಡಿಯೋಲಿ ಮತ್ತೆ ಸಿಗೋಣ.